ನಮಸ್ಕಾರ ಕನ್ನಡ ಒನ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಬಿಹಾರದ ಎಲೆಕ್ಷನ್ಗಳು ನವೆಂಬರ್ ತಿಂಗಳಲ್ಲಿ ನಡಿಬೇಕು. ಅದಕ್ಕಿಂತ ಮೊದಲು ಇಲ್ಲಿಯವರೆಗೆ ಯಾವುದೇ ದೊಡ್ಡ ಸಂಸ್ಥೆಗಳು ಯಾವುದೇ ಸರ್ವೆಗಳನ್ನು ಹೊರತಂದಿಲ್ಲ ಎಕ್ಸೆಪ್ಟ್ ಫಾರ್ ಒಂದೇ ಒಂದು ಸಂಸ್ಥೆ, ಒನ್ ಆರ್ಗನೈಸೇಷನ್. ಪೋಲ್ ಟ್ರ್ಯಾಕರ್ ಅನ್ನುವಂತಹ ಒಂದು ಸಂಸ್ಥೆ ಮಾತ್ರ ಈಗ ವರದಿಗಳನ್ನು ಹೊರಗಿಟ್ಟಿದೆ, ಸರ್ವೆಯನ್ನು ಹೊರಗಿಟ್ಟಿದೆ. ಅದರಲ್ಲಿ ಕೆಲವು ವಿಶೇಷವಾದಂತಹ ಅಂಶ ಅಂದರೆ, ಅತ್ಯಂತ ವಿಶೇಷವಾದಂತಹ ಅಂಶ ಅಂದರೆ 2014 ನಂತರ ಕಳೆದ 11 ವರ್ಷಗಳಲ್ಲಿ ಯಾವುದೇ ಒಂದು ಸರ್ವೆದಲ್ಲಿಯೂ ಕೂಡ ಮೋದಿಯನ್ನು ಹಿಂದಿಕ್ಕಿ ರಾಹುಲ್ ಗಾಂಧಿಯವರು ಜನರ ಮೆಚ್ಚುಗೆ ಅಥವಾ ಜನರ ಆಯ್ಕೆಯಾಗಿ ಹೊರಹೊಮ್ಮಿರಲಿಲ್ಲ. ಆದರೆ ಪೋಲ್ ಟ್ರ್ಯಾಕರ್ ನಡೆಸಿರುವಂತಹ ಈ ಸರ್ವೆ, ಬಿಹಾರದ ಎಲೆಕ್ಷನ್ಗೆ ಸಂಬಂಧಪಟ್ಟಂತಹ ಈ ಸರ್ವೆನಲ್ಲಿ ಬಿಹಾರದ ಯುವಕರ ಮೊದಲ ಆಯ್ಕೆ ರಾಹುಲ್ ಗಾಂಧಿ, ಆ ನಂತರ ಮೋದಿಯವರ ನಂಬರ್ ಬರ್ತಾ ಇದೆ. ಸೊ ಏನಿದು ಸರ್ವೆ, ಅದರ ಜೊತೆಗೆ ಒಪಿನಿಯನ್ ಪೋಲ್ ಸಹ ಹೊರಗೆ ಬಂದಿದೆ. ಪೋಲ್ ಟ್ರ್ಯಾಕರ್ ಅವ್ರದ್ದು ಫಸ್ಟ್ ಒಪಿನಿಯನ್ ಪೋಲ್ ಇದು ಬಿಹಾರ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ. ಸೊ ಯಾವ ಪಕ್ಷಕ್ಕೆ ಅಥವಾ ಯಾವ ಮೈತ್ರಿಗೆ ಎಷ್ಟು ಸೀಟುಗಳು ಸಿಗುತ್ತೆ, ಮೋದಿ ಅವರಿಗೆ ಇಲ್ಲಿಯೂ ಕೂಡ ನಿರಾಸೆ ಕಾಯ್ತಿದೆಯಾ, ಅದನ್ನು ನಾನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಮೊದಲೇ ಹೇಳ್ದಂಗೆ ಪೋಲ್ ಟ್ರ್ಯಾಕರ್ ಅವರು ಮೊನ್ನೆ ಒಂದು ಸರ್ವೆಯನ್ನು ಹೊರಗಿಟ್ಟರು ಬಿಹಾರದ ಒಪಿನಿಯನ್ ಪೋಲ್ಸ್ಗಳಲ್ಲಿ. ಇದೇ ಫಸ್ಟು. ಸೊ ಅದರ ಪ್ರಕಾರ ಇವತ್ತಿನ ದಿನಾಂಕಕ್ಕೆ ಬಿಹಾರದಲ್ಲಿ ಎಲೆಕ್ಷನ್ ನಡೆದರೆ ಯಾರು ಗೆಲ್ಲಬಹುದು, ಯಾರಿಗೆ ಅಧಿಕಾರ ಸಿಗಬಹುದು ಅನ್ನುವ ಲೆಕ್ಕಾಚಾರವನ್ನು ತೋರಿಸುತ್ತೆ. ಅದಕ್ಕಿಂತ ಮೊದಲು ಒಂದು ಕ್ಲಾರಿಟಿ ನಿಮಗೆ ಕೊಡುವಂಥದ್ದೇನು ಅಂದರೆ, ಈ ಬಿಹಾರ ಎಲೆಕ್ಷನ್ನಲ್ಲಿ ಅಥವಾ ಬಿಹಾರದ ವಿಧಾನಸಭೆಯಲ್ಲಿ 243 ಸೀಟುಗಳಿದ್ದಾವೆ. 243 ಸೀಟು. ಅದರಲ್ಲಿ ಮೆಜಾರಿಟಿ ಮಾರ್ಕ್ 50% ಅಂದರೆ 122 ಸೀಟುಗಳನ್ನು ಪಡ್ಕೊಂಡಂತಹ ಮೈತ್ರಿ ಅಥವಾ ಒಕ್ಕೂಟ ಅಥವಾ ಪಕ್ಷ ಅಧಿಕಾರಕ್ಕೆ ಬರುತ್ತೆ. ಸೊ ಆ ಹಿನ್ನೆಲೆಯಲ್ಲಿ ನೀವು ಇದನ್ನು ನೋಡಬೇಕಾಗುತ್ತೆ. 243 ಟೋಟಲ್ ಸೀಟ್ಸ್. ಸೊ ಈ ಪೋಲ್ ಟ್ರ್ಯಾಕರ್ ಹೇಳುವ ಪ್ರಕಾರ NDAಗೆ ಇವತ್ತಿನ ದಿನಾಂಕಕ್ಕೆ ಚುನಾವಣೆ ನಡೆದರೆ 112 ಸೀಟು ಬರುವ ಸಾಧ್ಯತೆಗಳಿದ್ದಾವೆ. 243ರಲ್ಲಿ 112 ಅಂದರೆ ಮೆಜಾರಿಟಿಗಿಂತ 10 ಸೀಟುಗಳು ಕಡಿಮೆ ಬರ್ತವೆ ಅಂತ. ಅದೇ ಸಂದರ್ಭದಲ್ಲಿ ಇಂಡಿಯಾ ಮೈತ್ರಿಕೂಟ ಅಂತ ಏನು ಕರಿತೀವಿ ರಾಷ್ಟ್ರ ಮಟ್ಟದಲ್ಲಿ, ಬಿಹಾರದಲ್ಲಿ ಅದು ಮಹಾಗಠಬಂಧನ್ ಅಂತ ಕರೆಸ್ಕೊಳ್ಳುತ್ತೆ. ಅದಕ್ಕೆ 126 ಸೀಟುಗಳು ಬರುವಂತಹ ಸಾಧ್ಯತೆ ಇದೆ. ಅಂದರೆ ಮೆಜಾರಿಟಿ ಮಾರ್ಕನ್ನು ಕ್ರಾಸ್ ಮಾಡಿಕೊಳ್ಳುತ್ತೆ ಅಂತ. ಎಲ್ಲ ಪಕ್ಷಗಳು 2 ಮೈತ್ರಿ ಒಳಗೆ ಇರೋದ್ರಿಂದ ಅದರ್ಸ್ ಅನ್ನುವಂಥದ್ದು ತುಂಬ ಕಡಿಮೆಯಲ್ಲಿ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಸ್ ಆಗಿರಬಹುದು ಅಥವಾ ಪ್ರಶಾಂತ್ ಕಿಶೋರ್ ಅವರ ಹೊಸ ಪಕ್ಷ. ಪ್ರಶಾಂತ್ ಕಿಶೋರ್ ಅವರು ಬಹಳ ಸದ್ದು ಮಾಡ್ತಿದ್ದಾರೆ, ಪ್ರಯತ್ನ ಮಾಡ್ತಿದ್ದಾರೆ, ಆದರೆ ಅದು ಫಲ ಕೊಡೋದಿಲ್ಲ ಅಂತ ಪೋಲ್ ಟ್ರ್ಯಾಕರ್ ಹೇಳ್ತಾ ಇದೆ. ಪೋಲ್ ಟ್ರ್ಯಾಕರ್ ಪ್ರಕಾರ ಪ್ರಶಾಂತ್ ಕಿಶೋರ್ ಅವರ ಪಕ್ಷ ಕೇವಲ 1 ಸ್ಥಾನ ಪಡೆಯಬಹುದು. ಇಂಡಿಪೆಂಡೆಂಟು ಅಥವಾ 2 ಮೈತ್ರಿಕೂಟ ಅಥವಾ ಈ ಕಡೆ NDAದಲ್ಲೂ ಇಲ್ಲ, ಆ ಕಡೆ ಇಂಡಿಯಾ ಒಕ್ಕೂಟದಲ್ಲೂ ಇಲ್ಲದೇ ಇರುವಂತಹ ವ್ಯಕ್ತಿಗಳು 8 ಸ್ಥಾನಗಳನ್ನು ಪಡೆದುಕೊಳ್ಳಬಹುದು ಅನ್ನುವಂಥದ್ದನ್ನು ಈ ಪೋಲ್ ಟ್ರ್ಯಾಕರ್ ಲೆಕ್ಕಾಚಾರ ತೋರಿಸ್ತಾ ಇದೆ. ಸೊ ಈಗ ಆರಂಭಿಕ ಬಿಹಾರದ ಮೊಟ್ಟ ಮೊದಲ ಸರ್ವೆನಲ್ಲಿ ಮಹಾಮೈತ್ರಿಕೂಟ ಅಥವಾ ರಾಷ್ಟ್ರೀಯ ಮಟ್ಟದಲ್ಲಿ ಇಂಡಿಯಾ ಒಕ್ಕೂಟ ಏನಿದೆ ಅದಕ್ಕೆ ಮುನ್ನಡೆ ಸಿಗ್ತಾ ಇದೆ ಅನ್ನುವುದನ್ನು ಪೋಲ್ ಟ್ರ್ಯಾಕರ್ ಹೇಳ್ತಾ ಇದೆ ಅವರ ಲೆಕ್ಕಾಚಾರದ ಪ್ರಕಾರ. ಇನ್ನೊಂದು, ಅದರಲ್ಲೇ ಕೆಲವು ಪ್ರಶ್ನೆಗಳನ್ನು ಕೇಳಿದರು. ಆ ಪ್ರಶ್ನೆಗಳಲ್ಲಿ ಬಹು ಮುಖ್ಯವಾದ ಪ್ರಶ್ನೆ ಅಂದರೆ, ಬಿಹಾರದ ಯುವಕರಲ್ಲಿ ಕೇಳಿದಂಥದ್ದು, ಯುವಕರ ಮೊದಲ ಚಾಯ್ಸ್ ಯಾರು, ರಾಷ್ಟ್ರ ಮಟ್ಟದಲ್ಲಿ ನಾಯಕರಾಗಿ ಮೊದಲ ಚಾಯ್ಸ್ ಯಾರು ಅಂತ. ಅದಕ್ಕೆ ಅವರು ಕೊಟ್ಟಿರುವಂತಹ ಉತ್ತರ, ಮೋದಿಗೆ 39%, ರಾಹುಲ್ ಗಾಂಧಿಗೆ 47% ಜನ ಮೆಚ್ಚುಗೆಯನ್ನು ಅಥವಾ ಆಯ್ಕೆಯನ್ನು ಒಪ್ಕೊಂಡಿದ್ದಾರೆ. ಸೊ ಆ ಮೂಲಕ ಕಳೆದ 11 ವರ್ಷಗಳಲ್ಲಿ ಮೊದಲ ಬಾರಿಗೆ ಯಾವುದೋ ಒಂದು ಸರ್ವೆನಲ್ಲಿ, ರಾಷ್ಟ್ರ ಮಟ್ಟದ ದೊಡ್ಡ ಸಂಸ್ಥೆ ನಡೆಸಿರುವಂತಹ ಸರ್ವೆನಲ್ಲಿ ರಾಹುಲ್ ಗಾಂಧಿ ನರೇಂದ್ರ ಮೋದಿಯವರನ್ನು ಹಿಂದಿಕ್ಕಿದ್ದಾರೆ. ಯಾಕೆ ಯುವ ಜನತೆ ಇಂತಹ ಒಂದು ಬೇರೆ ರೀತಿಯಾದಂತಹ ಮನಸ್ಥಿತಿಗೆ ಮರಳುತ್ತಾ ಇದ್ದಾರೆ ಅಥವಾ ರಾಹುಲ್ ಗಾಂಧಿಯ ಕಡೆಗೆ ಹೊರಳ್ತಾ ಇದ್ದಾರೆ ಅನ್ನೋದಕ್ಕೆ ನಮಗೆ ಸ್ಪಷ್ಟವಾಗಿ ಇತ್ತೀಚಿನ ದಿನಗಳಲ್ಲಿ ಒಂದಷ್ಟು ಸೂಚನೆಗಳು ಸಿಗ್ತವೆ. ಬಿಹಾರದ ಬಹು ದೊಡ್ಡ ಸಮಸ್ಯೆ ಅಂದರೆ ನಿರುದ್ಯೋಗ. ಆ ತೇಜಸ್ವಿ ಯಾದವ್, RJDಯ ತೇಜಸ್ವಿ ಯಾದವ್ ಉಪಮುಖ್ಯಮಂತ್ರಿ ಆಗಿರಬೇಕಾದ್ರೆ ಅವರು ಒಂದಷ್ಟು ಉದ್ಯೋಗವನ್ನು ಒದಗಿಸಿಕೊಡುವ ಕೆಲಸವನ್ನು ಮಾಡಿದ್ರು. ಆದರೆ ಅದರ ನಂತರ ಮತ್ತೆ ಉದ್ಯೋಗ ನೇಮಕಾತಿ ಕಂಪ್ಲೀಟಾಗಿ ಒಂದು ರೀತಿ ಸ್ಟ್ಯಾಂಡ್ ಸ್ಟಿಲ್, ಎಲ್ಲೋ ಒಂದು ಕಡೆ ಯಾವತ್ತೋ ಒಂದಿನ ನಡೀತಾ ಇದೆ ಅನ್ನುವಂತಹ ಸನ್ನಿವೇಶ ಇದೆ. ಅದರ ಜನಸಂಖ್ಯೆ ದೊಡ್ಡ ಮಟ್ಟದ್ದು, 12 ಕೋಟಿಗಿಂತ ಹೆಚ್ಚಿದ್ದಾರೆ ಬಿಹಾರದಲ್ಲಿ ಜನಸಂಖ್ಯೆ. ಹಾಗಿರಬೇಕಾದ್ರೆ ಉದ್ಯೋಗ ಸಮಸ್ಯೆ ಇದ್ದೇ ಇರುತ್ತೆ. ಅದಕ್ಕೆ ನಿತೀಶ್ ಕುಮಾರ್ ಸರ್ಕಾರ ಸ್ಪಂದಿಸ್ತಾ ಇಲ್ಲ ಅನ್ನುವಂತಹ ಸಿಟ್ಟು ಯುವ ಸಮೂಹದಲ್ಲಿದೆ. ಅದಕ್ಕೆ ಪ್ರತಿಯಾಗಿ ಅದನ್ನು
ಎನ್ಕ್ಯಾಶ್ ಮಾಡಿಕೊಳ್ಬೇಕು ಅನ್ನುವಂಥ ಒಂದು ಪ್ರಯತ್ನದಲ್ಲಿ ರಾಹುಲ್ ಗಾಂಧಿ ಕಾಲೇಜುಗಳಿಗೆ ಹೋಗ್ತಿದ್ದಾರೆ, ಕಾಲೇಜು ಸ್ಟೂಡೆಂಟ್ಗಳನ್ನು ಭೇಟಿ ಮಾಡ್ತಿದ್ದಾರೆ, ಕಾಲೇಜ್ ಕ್ಯಾಂಪಸ್ಗಳಲ್ಲಿ ಮೀಟಿಂಗ್ಗಳು ಮಾಡ್ತಿದ್ದಾರೆ. ಇದನ್ನು ವಿರೋಧಿಸಿ BJP ಅದನ್ನು ಮಾಡಬಾರ್ದು ಅನ್ನೋ ಗಲಾಟೆಗಳನ್ನು, ಪ್ರತಿಭಟನೆಗಳನ್ನು ಸಹ ಮಾಡ್ತಾ ಇದೆ. ಆದರೂ ಸಹ ರಾಹುಲ್ ಗಾಂಧಿ ಹೋದಲ್ಲೆಲ್ಲ ಯುವ ಸಮೂಹವನ್ನು ಉದ್ದೇಶಿಸಿ, ಕಾಲೇಜು ಮಕ್ಕಳನ್ನು ಉದ್ದೇಶಿಸಿ ಕಾಲೇಜುಗಳಿಗೆ ಹೋಗಿ ಅವರನ್ನು ಭೇಟಿ ಮಾಡೋ ಕೆಲಸವನ್ನು ರಾಹುಲ್ ಗಾಂಧಿ ಮಾಡ್ತಿರುವಂಥದ್ದು ಒಂದಷ್ಟು ಯುವಕರನ್ನು ಸೆಳೀತಾ ಇದೆ ಮತ್ತು ಉದ್ಯೋಗದ ಭರವಸೆಯನ್ನು ರಾಹುಲ್ ಗಾಂಧಿ ಕೊಡ್ತಿದ್ದಾರೆ. ನಮ್ಮ ಮೈತ್ರಿಕೂಟ ತೇಜಸ್ವಿ ಯಾದವ್ ಅವರ ನೇತೃತ್ವದಲ್ಲಿ ಸರ್ಕಾರ ಬಂದರೆ ನಿಮಗೆ ಉದ್ಯೋಗಗಳನ್ನು ಒದಗಿಸಿಕೊಡ್ತೀವಿ, ಲಕ್ಷಾಂತರ ಉದ್ಯೋಗಗಳು ಪೆಂಡಿಂಗ್ ಇದ್ದಾವೆ, ನಾವು ಎಲ್ಲವನ್ನೂ ಸಹ ಒಂದೇ ತಿಂಗಳಲ್ಲಿ ತುಂಬಿಕೊಡ್ತೀವಿ ನಿಮಗೆ ಅನ್ನುವಂಥದ್ದು ಒಂದಾದರೆ, ಇನ್ನೊಂದು ಜಾತಿ ಗಣತಿಯನ್ನು ಮುಂದಿಟ್ಕೊಂಡು ಅದರ ಆಧಾರದ ಮೇಲೆ ಯೋಜನೆಗಳನ್ನು ರೂಪಿಸ್ತೀವಿ, OBCಗಳು ಏನಿದ್ದಾರೆ, BCಗಳು ಏನಿದ್ದಾರೆ ಅವರಿಗೆ ಅನುಕೂಲ ಮಾಡಿಕೊಡ್ತೀವಿ ಅಂತ ಹೇಳ್ತಿದೆ. ಆ ಮೂಲಕ ಆಲ್ರೆಡಿ OBCಗಳು RJD ಪರವಾಗಿದ್ದಾರೆ, ಕಾಂಗ್ರೆಸ್ಸಿಗೂ ಸಹ ವೋಟ್ ಹಾಕ್ತಾರೆ, ಇನ್ನೊಂದಷ್ಟು BJPಯಿಂದ ವೋಟುಗಳನ್ನು ಕಿತ್ಕೊಳ್ಳೋ ಪ್ರಯತ್ನವನ್ನು ರಾಹುಲ್ ಗಾಂಧಿ ಮಾಡ್ತಿದ್ದಾರೆ. ಅದೆಲ್ಲದರ ರಿಫ್ಲೆಕ್ಷನ್ ಆಗಿ ಈ ಪೋಲ್ ಟ್ರ್ಯಾಕರ್ನಲ್ಲಿ ಯುವಕರ ಮೊಟ್ಟ ಮೊದಲ ಚಾಯ್ಸ್ ಆಗಿ ಅಥವಾ ಬೆಟರ್ ಚಾಯ್ಸ್ ಆಗಿ ರಾಹುಲ್ ಗಾಂಧಿ ಹೊರಹೊಮ್ಮುತ್ತಿದ್ದಾರೆ. ನರೇಂದ್ರ ಮೋದಿ 2ನೇ ಸ್ಥಾನದಲ್ಲಿದ್ದಾರೆ. ದಿಸ್ ಈಸ್ ದ ಫಸ್ಟ್ ಇನ್ 11 years. ಸೊ ಇದಿಷ್ಟಾದರೆ ಇನ್ನು ಕೊನೆಯದಾಗಿ ಈ ಪರ್ಸೆಂಟೇಜ್ ಆಫ್ ವೋಟ್ ಏನು ತೆಗೆದುಕೊಳ್ಳಬಹುದು NDA ಮತ್ತು ಮಹಾಮೈತ್ರಿಕೂಟ ಅಂತ ನೋಡೋದಾದರೆ, ಈ NDA 42.8% ವೋಟುಗಳನ್ನು ಪಡೆದುಕೊಳ್ಳಬಹುದು ಅಂತ ಹೇಳಲಾಗ್ತಿದೆ. ಅದು ಪೋಲ್ ಟ್ರ್ಯಾಕರ್ ಪ್ರಕಾರ. ಮಹಾಮೈತ್ರಿ ಅಥವಾ ಇಂಡಿಯಾ ಒಕ್ಕೂಟ 44.2% ವೋಟುಗಳನ್ನು ಪಡ್ಕೊಳ್ಳುತ್ತೆ ಅನ್ನುವಂಥದ್ದನ್ನು ಹೇಳ್ತಾ ಇದೆ ಪೋಲ್ ಟ್ರ್ಯಾಕರ್. ಅಂದರೆ 1.4% ಮಾತ್ರ ವ್ಯತ್ಯಾಸ. ಹಾಗಾಗಿ ಅಲ್ಪ ವ್ಯತ್ಯಾಸ ಇದೆ ಸೀಟುಗಳ ಅಂತರದಲ್ಲಿ, 14 ಸೀಟು ಮಾತ್ರ ಅಂತರ. ಅದು ಯಾವಾಗ ಬೇಕಾದರೂ ಉಲ್ಟಾ ಆಗ್ಬೋದು, ಏನು ಬೇಕಾದರೂ ಆಗ್ಬೋದು. ಸೊ ಈ ಸರ್ವೆಯನ್ನು ನೋಡ್ತಿದ್ರೆ ಅನ್ನಿಸ್ತಾ ಇರೋದು ಬಿಹಾರದ ಎಲೆಕ್ಷನ್ ಟೈಟ್ ಇದೆ, 50-50 ಟೈಟ್ ಇದೆ. ಯಾರು ಬೇಕಾದರೂ ಗೆಲ್ಲಬಹುದು, ಯಾವ ಕಡೆ ಬೇಕಾದರೂ ವಾಲ್ಬೋದು. ಆದರೆ ಕೆಲವು ಅಂಶಗಳು ನಿತೀಶ್ ಕುಮಾರ್ ಮತ್ತು NDA ಮತ್ತು ನರೇಂದ್ರ ಮೋದಿ ಅವರಿಗೆ ನೆಗೆಟಿವ್ ಆಗಿ ಹೋಗ್ತಿದ್ದಾವೆ. ಅದರಲ್ಲಿ ಮುಖ್ಯವಾದ ಅಂಶ ಅಂದರೆ ನಿತೀಶ್ ಕುಮಾರ್ ಅವರ ಆರೋಗ್ಯ. ನಿತೀಶ್ ಕುಮಾರ್ ಅವರು ಇತ್ತೀಚಿನ ನಡವಳಿಕೆಗಳನ್ನು ನೋಡಿದಾಗ ರಾಷ್ಟ್ರಗೀತೆ ಹಾಡುವಾಗಲೇ ಮಾತಾಡಿಸ್ತಿರೋದು, ನಗ್ತಾ ಇರೋದು, ಅಂತಹ ವಿಡಿಯೋಗಳು ಹೊರಗಡೆ ಬಂದವು. ಆಮೇಲೆ ಯಾರೋ IAS ಅಧಿಕಾರಿ ಯಾವುದೋ ಕಾರ್ಯಕ್ರಮದಲ್ಲಿ ಒಂದು ಸಸಿ ಕೊಟ್ಟರೆ ಆ ಸಸಿಯನ್ನು ತೆಗೆದು ಆ IAS ಆಫೀಸರ್ ತಲೆ ಮೇಲಿಟ್ಟಂತಹದ್ದು. ಈ ರೀತಿಯಾಗಿ ವಯೋಸಹಜವಾದ ಒಂದು ಮಾನಸಿಕವಾಗಿ ಆರೋಗ್ಯವಂತರಾಗಿಲ್ಲ ಅವರನ್ನುವಂತಹ ಚರ್ಚೆ ಇಡೀ ಬಿಹಾರದಲ್ಲಿ ನಡೀತಾ ಇದೆ. ಅದು ಎಫೆಕ್ಟ್ ಆಗೋ ಸಾಧ್ಯತೆ ಇದೆ. ಆ ನಂತರ ಚಿರಾಗ್ ಪಾಸ್ವಾನ್ ಎಫೆಕ್ಟು ಸಹ ಅಲ್ಲಿದೆ. ಚಿರಾಗ್ ಪಾಸ್ವಾನ್ಗೆ ಈಗ ಮುಖ್ಯಮಂತ್ರಿ ಆಗಬೇಕು ಅನ್ನುವಂತಹ ಯೋಚನೆ ಬಂದಿದೆ. ಇತ್ತೀಚೆಗೆ ಇಂಡಿಯಾ ಟುಡೇ ನಡೆಸಿದಂತಹ ಒಂದು ಸರ್ವೆನಲ್ಲಿ 10% ಬಿಹಾರದ ಜನ ಚಿರಾಗ್ ಪಾಸ್ವಾನ್ ಮುಖ್ಯಮಂತ್ರಿ ಆಗಬೇಕು ಅಂತ ಬಯಸ್ತಿದ್ದಾರೆ ಅಂತ ಬಂತು. ಆ ನಂತರ ಇವರೊಂದು ಘೋಷಣೆಯನ್ನು ಮಾಡಿದ್ರು, ನನಗೆ ದೆಹಲಿಗಿಂತ, ಈಗ ಕೇಂದ್ರ ಮಂತ್ರಿಯಾಗಿದ್ದಾರೆ ಚಿರಾಗ್ ಪಾಸ್ವಾನ್, LJP ಪಕ್ಷದವರು, ಅವರು ಹೇಳಿಕೆಯನ್ನು ಕೊಟ್ಟರು, ನನಗೆ ದೆಹಲಿಗಿಂತ ಬಿಹಾರದ ರಾಜಕಾರಣನೇ ಇಷ್ಟ, ನಾನು ವಾಪಸ್ ಬರ್ತೀನಿ, ಬಿಹಾರದ ಎಲೆಕ್ಷನಲ್ಲಿ ನಿಂತ್ಕೊಳ್ತೀನಿ ಅಂತ 1 ತಿಂಗಳ ಹಿಂದೆ ಹೇಳಿದರು. ಆ ನಂತರ ಮೊನ್ನೆ ಸಾರ್ವಜನಿಕ ಸಭೆಯಲ್ಲಿ ಹೇಳಿದ್ರು, ನಾನು ಎಲ್ಲ 243 ಸೀಟುಗಳಲ್ಲೂ ಸ್ಪರ್ಧೆ ಮಾಡ್ತೀವಿ ನಮ್ಮ ಪಕ್ಷದವರು, ನಾನು ಸಹ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತೀನಿ ಅಂತ ಘೋಷಣೆ ಮಾಡಿದ್ರು. ಈ ಘೋಷಣೆ NDAದಲ್ಲಿ ಒಂದಷ್ಟು ಗೊಂದಲವನ್ನು ಸೃಷ್ಟಿ ಮಾಡಿದೆ. ಯಾಕೆ ಚಿರಾಗ್ ಪಾಸ್ವಾನ್ ಈ ಘೋಷಣೆ ಮಾಡಿದ್ರು ಅಂದರೆ, ಕಳೆದ ಬಾರಿ 2020ರಲ್ಲಿ ಚುನಾವಣೆ ನಡೆದಾಗ ನಿತೀಶ್ ಕುಮಾರ್ಗೆ ಬಂದಿದ್ದು ಕೇವಲ 40 ಸೀಟು ಮಾತ್ರ. ಆದರೂ ಸಹ ಅಧಿಕಾರದ ಭಾಗವಾಗಬೇಕು ಅನ್ನೋ ಕಾರಣಕ್ಕೆ BJPಯವರು ನಿತೀಶ್ ಕುಮಾರ್ಗೆ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟುಕೊಟ್ಟಿದ್ದಾರೆ. 80ಕ್ಕಿಂತ ಹೆಚ್ಚಿದ್ದಾರೆ BJP ಶಾಸಕರು. 40 ಚಿಲ್ಲರೆ ಇರುವಂತಹ JDUಗೆ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟುಕೊಟ್ಟಿದ್ದಾರೆ. ಅದೇ ಸನ್ನಿವೇಶ ಮತ್ತೆ ನಿರ್ಮಾಣ ಆಗೋದಾದರೆ 40 ಸೀಟುಗಳು ನನ್ನ ಹತ್ರ ಇದ್ದರೆ ನಾನು ಮುಖ್ಯಮಂತ್ರಿ ಆಗಬಹುದು ಅನ್ನುವಂತಹದ್ದು ಚಿರಾಗ್ ಪಾಸ್ವಾನ್ ಲೆಕ್ಕಾಚಾರ. ಹಾಗಾಗಿ ಚಿರಾಗ್ ಪಾಸ್ವಾನ್ ಮೋದಿ ಮತ್ತು ಅಮಿತ್ ಶಾ ಅವರ ಹತ್ರ 50 ಸೀಟುಗಳನ್ನು ಕೇಳ್ತಾ ಇದ್ದಾರೆ. 50 ಸೀಟುಗಳನ್ನು ಅವರಿಗೆ ಕೊಟ್ಟರೆ JDU ಮತ್ತು BJPಗೆ ಸೀಟುಗಳು ತುಂಬ ಕೊರತೆ ಆಗೋಗ್ತವೆ, ಅವರಿಗೆ ಒಂದು ಪ್ರಾಮುಖ್ಯತೆ ಇಲ್ಲದಂಗೆ ಆಗೋಗುತ್ತೆ. ಅವರ ಜೊತೆಯಲ್ಲಿ ಇನ್ನೂ 2 ಪಕ್ಷಗಳು, ಇನ್ನೂ 2 ವ್ಯಕ್ತಿಗಳಿದ್ದಾರಲ್ಲ, ಜಿತಿನ್ ರಾಮ್ ಮಾಂಜಿ ಇದ್ದಾರೆ, ಕುಶ್ವಾಹ್ ಇದ್ದಾರೆ, ಅವ್ರಿಗೂ ಸೀಟುಗಳನ್ನು ಹಂಚಬೇಕು. ಅವರು 15, ಕುಶ್ವಾಹ್ 15 ಕೇಳ್ತಿದ್ದಾರೆ, ಮಾಂಜಿ 40 ಸೀಟ್ ಕೇಳ್ತಿದ್ದಾರೆ. ಇವರೆಲ್ರಿಗೂ ಹಂಚಿಬಿಟ್ರೆ JDU ಮತ್ತು BJP ಕಡೆಯಲ್ಲಿ ಏನು ಉಳಿಯಲ್ಲ. BJP ಮತ್ತು JDU ಲೆಕ್ಕಾಚಾರ
ಕನಿಷ್ಠ 100 ಸೀಟುಗಳಲ್ಲಿ ಸ್ಪರ್ಧೆ ಮಾಡಬೇಕು. ಆವಾಗಲೇ ನಮಗೆ ಹೋಲ್ಡ್ ಇರೋದು, ಸರ್ಕಾರ ರಚನೆ ಮೇಲೆ ಹೋಲ್ಡ್ ಇರುತ್ತೆ ಅನ್ನುವಂಥದ್ದು ಅವರಿಬ್ಬರ ಲೆಕ್ಕಾಚಾರ. ಬಟ್ ಈ ಚಿರಾಗ್ ಪಾಸ್ವಾನ್ ಅವ್ರ ಲೆಕ್ಕಾಚಾರ ಏನು ಅಂದರೆ, ನಿತೀಶ್ ಕುಮಾರ್ 40+ ಸೀಟಲ್ಲಿ ಮುಖ್ಯಮಂತ್ರಿ ಆಗೋದಾದರೆ ನಾನು 40+ ಸೀಟ್ ತಗೊಂಡು ಮುಖ್ಯಮಂತ್ರಿ ಗಾದಿಗೆ ಹಕ್ಕನ್ನು ಚಲಾಯಿಸ್ಬೋದು ಅನ್ನೋದು ಇವ್ರ ಲೆಕ್ಕಾಚಾರ. ಬಟ್ ಮೋದಿ ಮತ್ತು ಅಮಿತ್ ಶಾ ಅವರ ಲೆಕ್ಕಾಚಾರ ಏನು ಅಂದರೆ, MP ಎಷ್ಟಿದ್ದಾರೋ ಅದರ ಆಧಾರದ ಮೇಲೆ ಅದಕ್ಕೆ ಪ್ರಪೋರ್ಷನೇಟ್ ಆಗಿ MLA ಸೀಟುಗಳನ್ನು ನಾವು ಡಿವೈಡ್ ಮಾಡಬೇಕು, ಹಂಚಿಕೆ ಮಾಡಬೇಕಾಗತ್ತೆ. ಒಂದು MP-ಗೆ 5 MLA ಸೀಟುಗಳ ಲೆಕ್ಕದಲ್ಲಿ ಕೊಡ್ತೀವಿ ಅನ್ನೋದು ಅವ್ರ ಲೆಕ್ಕಾಚಾರ. ಹಾಗೆ ನೋಡಿದ್ರೆ ಚಿರಾಗ್ ಪಾಸ್ವಾನ್ಗೆ ಬರೀ 25 ಸೀಟು ಬರುತ್ತೆ. ಬರೀ 25 ಅಂದರೆ ಅದರಲ್ಲಿ 20 ಗೆಲ್ಬೋದು, 15 ಗೆಲ್ಬೋದು, ಗೊತ್ತಿಲ್ಲ. ಸೊ ಅವರಿಗೆ ಮುಖ್ಯಮಂತ್ರಿ ಆಗುವಂತಹ ಯಾವ ಚಾನ್ಸು ಇರೋದಿಲ್ಲ. ಹಾಗಾಗಿ ಬೆದರಿಕೆಯ ತಂತ್ರವಾಗಿ ಈ ಸಾರ್ವಜನಿಕ ಘೋಷಣೆಯನ್ನು ಮಾಡಿದ್ದಾರೆ ಅನ್ನೋದು ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಿರುವಂತಹದ್ದು. ಬೆದರಿಕೆ ಹಾಕಿದರೆ ನಾನು ಎಲ್ಲ ಸೀಟಲ್ಲೂ ಸ್ಪರ್ಧೆ ಮಾಡ್ತೀನಿ ಅಂತ. ಆಗ ಮೋದಿ ಮತ್ತು ಅಮಿತ್ ಶಾ ಹೆದರ್ಕೊಂಡು 50 ಸೀಟ್ ಕೊಡಬಹುದು ಅನ್ನೋದು ಚಿರಾಗ್ ಪಾಸ್ವಾನ್ ಅವರ ಲೆಕ್ಕಾಚಾರ. ಸೊ ಎಲ್ಲದರ ಹಿನ್ನೆಲೆಯಲ್ಲಿ NDAಗೆ ಹಿನ್ನಡೆ ಆಗ್ತಿರುವಂಥದ್ದು ರಾಜಕೀಯವಾಗಿ ಕಂಡು ಬರ್ತಾ ಇದೆ. ಆದರೆ ಸರ್ವೆಗಳು ಇನ್ನೂ ಬರೋದಿದೆ. ಇದು ಮೊದಲನೇ ಸರ್ವೆಯಲ್ಲಿ NDAಗೆ ಹಿನ್ನಡೆ 112 ಬರ್ಬೋದು ಅಂತಿದೆ. ಇಂಡಿಯಾ ಮೈತ್ರಿಕೂಟ ಅಥವಾ ಮಹಾಗಠಬಂಧನ್ಗೆ 126 ಸೀಟು ಬರಬಹುದು ಅನ್ನುವಂತಹ ಲೆಕ್ಕಾಚಾರವನ್ನು ಈ ಪೋಲ್ ಟ್ರ್ಯಾಕರ್ ಅನ್ನುವಂತಹ ಸಂಸ್ಥೆ ನಡೆಸಿರುವ ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಕಂಡು ಬರ್ತಾ ಇದೆ. ಸೊ ಮುಂದಿನ ದಿನಗಳಲ್ಲಿ ಏನೆಲ್ಲ ರಾಜಕೀಯ ಬೆಳವಣಿಗೆಗಳು ಬಿಹಾರ ಎಲೆಕ್ಷನ್ ಕುರಿತಾಗಿ ಆಗ್ತವೋ ಅದನ್ನು ಎಲ್ಲವನ್ನು ಸಹ ನಿಮಗೆ ಅಪ್ಡೇಟ್ ಮಾಡುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಯಾಕಂದರೆ ಇದು ಬಹಳ ಮುಖ್ಯವಾದ ಎಲೆಕ್ಷನ್. ನರೇಂದ್ರ ಮೋದಿ ಅವರಿಗೆ ಗೆಲ್ಲಲೇಬೇಕಾದ ಎಲೆಕ್ಷನ್. ಯಾಕಂದರೆ ನಿಮಗೆ ಗೊತ್ತಿರೋ ಹಾಗೆ 2024 ಲೋಕಸಭಾ ಚುನಾವಣೆಯಲ್ಲಿ ಅವರಿಗೆ ಬಹುಮತ ಸಿಗಲಿಲ್ಲ. 240 ಚಿಲ್ಲರೆ ಮಾತ್ರ ಇರುವಂತಹದ್ದು BJPಯ ಬಳಿ. ಚಂದ್ರಬಾಬು ನಾಯ್ಡು, ನಿತೀಶ್ ಕುಮಾರ್ ಅವರ ಊರುಗೋಲುಗಳ ಮೇಲೆ ಇವರು ಸರ್ಕಾರ ರಚನೆ ಮಾಡ್ತಿರೋದು ಮೋದಿಯವರು. ಅವರಿಬ್ಬರು ಕೈ ಕೊಟ್ಟರೆ ಮೋದಿ ಸರ್ಕಾರ ಠಪ್ ಅಂತ ಬಿದ್ದೋಗುತ್ತೆ. ಅದಕ್ಕೆ ಮುಖ್ಯವಾಗಿ ಬಿಹಾರನ ಹಿಡಿದಿಟ್ಕೊಳ್ಳೇಬೇಕಾದ ಅನಿವಾರ್ಯತೆ ಇದೆ. ಬಿಹಾರ ಕೈ ತಪ್ಪಿದ್ರೆ ಮೋದಿನೇ ಕೈ ತಪ್ಪದಂಗೆ, ಮೋದಿ ಸರ್ಕಾರನೇ ಕೈ ತಪ್ಪದಂಗೆ ಮೋದಿಯವರು ಪ್ರಧಾನಿ ಪಟ್ಟವನ್ನೇ ಕಳ್ಕೊಳ್ಬಹುದು. ಅಂತಹ ಸನ್ನಿವೇಶ ನಿರ್ಮಾಣ ಆಗುತ್ತೆ. ಆ ಕಾರಣಕ್ಕಾಗಿಯೇ ಬಿಹಾರದ ಎಲೆಕ್ಷನ್ ಏನಿದೆ ಬಹಳ ಮುಖ್ಯವಾಗಿ ಎಲ್ಲರೂ ಸಹ ನಿರೀಕ್ಷೆ ಮಾಡ್ತಿದ್ದಾರೆ. ಸೊ ಅದರ ಬಗ್ಗೆ ಏನೇ ಅಪ್ಡೇಟ್ಸ್ ಇದ್ದರೂ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನು ನಾನು ನಿರಂತರವಾಗಿ ಮಾಡ್ತೀನಿ. ಸೊ ಇದು ಬಿಹಾರದ ರಾಜಕೀಯದ ಕುರಿತಾಗಿ ಬಂದಿರುವಂತಹ ಮೊಟ್ಟಮೊದಲ ಸರ್ವೆ ಈ ಬಾರಿ 2025ಗೆ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.